ಹಾಯ್ ಹಲೋ ನಮಸ್ತೆ. ಕಾಂಪಿಟೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಗೆ ಇದು ಒಂದು ವಿಷಯ ತಿಳಿದಿರಬೇಕು. DRDO ಅನ್ನೋ ಸಂಸ್ಥೆ ಇದೆ. ಈ DRDO ಸಂಸ್ಥೆ ಬಂದ್ಬಿಟ್ಟು ಒಂದು ಆ್ಯಂಟಿ ಡ್ರೋನ್ನ ಸಿಸ್ಟಮ್ನ ಕಂಡುಹಿಡಿದಿದ್ದಾರೆ. ಕರೆಂಟ್ ಅಫೇರ್ಸಲ್ಲಿ ಬರುತ್ತಿದ್ದು. ಸೊ ಇದು ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ. ಫಸ್ಟ್ DRDO ಬಗ್ಗೆ ನೋಡ್ಬಿಡೋಣ. DRDO ಅಂದರೆ ಏನು ಗೊತ್ತಾ? ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಅರ್ಥ. ಏನಂತ DRDO ಲಾಂಗ್ ಫಾರ್ಮ್ ಏನು ಗೊತ್ತಾ? ಫುಲ್ ಫಾರ್ಮು ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಏನು? ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಅರ್ಥ ಮೀನಿಂಗ್. ಸೊ ಇದು ಡಿಫೆನ್ಸ್. ಇವ್ರೇನು ಮಾಡಿದ್ದಾರೆ, ಒಂದು ಆ್ಯಂಟಿ ಡ್ರೋನ್ ಸಿಸ್ಟಮ್ನ ಪರಿಚಯ ಮಾಡಿದ್ದಾರೆ. ಇಲ್ಲಿ ಚಿತ್ರದಲ್ಲಿ ನೋಡ್ತಿರ್ಬೋದು ನೀವು ಯಾವ ರೀತಿ ಇದೆ ಆ್ಯಂಟಿ ಡ್ರೋನ್ ಸಿಸ್ಟಮ್ ಅಂತ. ಈ ರೀತಿ ಆ್ಯಂಟಿ ಡ್ರೋನ್ ಸಿಸ್ಟಮ್ ಇದು ಏನು ಮಾಡುತ್ತೆ ಅಂದರೆ ನ್ಯೂಟ್ರಲೈಸ್ ದಿ ಎನಿಮಿ ಡ್ರೋನ್ ಅಟ್ಯಾಕ್ಸ್ ಇನ್ಕ್ಲೂಡಿಂಗ್ ದಿ ಡಿಟೆಕ್ಷನ್. ಇದು ಏನು ಮಾಡುತ್ತೆ, ಇದು ಏನು ಕಾಣಿಸ್ತಿದೆಯಲ್ಲ ಇವೆಲ್ಲ ಏನು ಮಾಡ್ತದೆ ಅಂದರೆ ಇದು ಎನಿಮಿ ಡ್ರೋನ್ನ ಡಿಟೆಕ್ಟ್ ಮಾಡುತ್ತೆ ಮತ್ತು ಅದನ್ನು ಸಾಫ್ಟಾಗಿ ಕಿಲ್ ಮಾಡುತ್ತೆ. ಲೈಕ್ ಅವರಿಗೆ ಗೊತ್ತಿಲ್ಲ ಪರಿಚಯ ಇಲ್ಲದ ಕಿಲ್ ಮಾಡುತ್ತೆ. ಸೊ ಇದು ಏನಕ್ಕೆ ಇದು ಕಂಡುಹಿಡಿದ್ರು ಅಂದರೆ ರೀಸೆಂಟಾಗಿ ಪಾಕಿಸ್ತಾನದವರು ಇಂಡಿಯಾ ಬಾರ್ಡರ್ ಮೇಲೆ ಏನು ಮಾಡ್ತಾಯಿದ್ರು ಅಂದರೆ ಡ್ರೋನ್ ಅಟ್ಯಾಕ್ ಮಾಡ್ತಾಯಿದ್ರು. ಅಲ್ಲಿರೋ ಪಾಕಿಸ್ತಾನದಿಂದ ಇಂಡಿಯಾಗೆ ಏನು ಮಾಡ್ತಾಯಿದ್ರು, ಡ್ರೋನ್ನ ಎಲ್ಲ ಕಳಿಸ್ತಾಯಿದ್ರು. ಸೊ ಹೀಗಾಗಿ ಇವ್ರೇನು ಮಾಡಿದ್ದಾರೆ, ಇದನ್ನು ಡ್ರೋನ್ನ ಡಿಟೆಕ್ಟ್ ಆದಾಗ ಇದು ಡಿಟೆಕ್ಟ್ ಮಾಡುತ್ತೆ. ಈ ಮಷಿನ್ ಏನು ಕಾಣಿಸ್ತಾ ಇದೆ ಇಲ್ಲಿ ಡೆವಲಪ್ ಮಾಡಿದಾರಲ್ಲ, ಈ ಮಷಿನ್ ಕಾಣಿಸುತ್ತೆ. ಸೊ ಇದನ್ನು ಡೆವಲಪ್ ಮಾಡಿದ್ದಾರೆ. ಸೊ ಡೆವಲಪ್ ಮಾಡಿದ ತಕ್ಷಣ ಅದು ಡಿಟೆಕ್ಟ್ ಆಗುತ್ತೆ ಮತ್ತು ಅದನ್ನು ಆ ಡ್ರೋನ್ನ ಹೊಡೆದು ಉಳಿಸ್ಬಿಡುತ್ತೆ. ಸೊ ಈ ಮಷಿನ DRDO ಅವರು ಕಂಡುಹಿಡಿದಿದ್ದಾರೆ. ಸೊ ಇದು ಬಂದ್ಬಿಟ್ಟು ಕಮ್ಯುನಿಕೇಷನ್ಸ್ ಲಿಂಕ್ಸ್ ಟು ಫಾರ್ ಇದು ಏನು ಹೇಳುತ್ತೆ, ಎಲ್ಲ ರೀತಿಯ ಯಾವ ಡ್ರೋನ್ ಅಂದರೆ ಸುತ್ತಮುತ್ತ ಅಂದರೆ ಬಾಹ್ಯಾಕಾಶದಲ್ಲಿ ಯಾರನ್ನ ಎನಿಮಿ ಡ್ರೋನ್ಗಳು ಅಂದರೆ ಪಾಕಿಸ್ತಾನ ಅಂತ ಕಂಟ್ರಿಗಳು ನಮ್ಮ ಮೇಲೆ ಯಾವುದೇ ಡ್ರೋನ್ ಆಗಲಿ, ಯಾವ ದೇಶಗಳು ನಮ್ಮ ಮೇಲೆ, ನಮ್ಮದು ಈ ಭಾರತದ ಮೇಲೆ ಆಗಲಿ ಏನೇ ಆಗಲಿ ಯಾವುದೇ ಡ್ರೋನ್ಗಳು ಮಾಡಿ ನಮಗೆ ಎಲ್ಲ ಇಲ್ಲಿಂದ ಇನ್ಫಾರ್ಮೇಷನ್ಸು, ಬಾರ್ಡರ್ ಇನ್ಫಾರ್ಮೇಷನ್ಸು ಏನೇನು ಯೂಸ್ ತಗೊತಾ ಇದ್ದರೆ ಸೊ ಇದನ್ನು ಡಿಟೆಕ್ಟ್ ಮಾಡಿ ಅದನ್ನು ಅಲ್ಲೇ ಹೊಡೆದುರುಳಿಸುತ್ತೆ. ಸೊ ಹಾರ್ಡ್ ವರ್ಕ್ ಎನಿಮಿ ಕಿಲ್ದು ಇದು ಲೇಸರಿಂದ ಹಾರ್ಡ್ ಕಿಲ್ ಆಫ್ ಡ್ರೈನ್ ಯೂಸರ್ಸಿಂದ ಆಗುತ್ತೆ. ಇದು ಲೇಸರ್ ಬೇಸ್ಡ್ ಹಾರ್ಡ್ ಕಿಲ್ ಟು ಡೆಸ್ಟ್ರಾಯ್ ದ ಡ್ರೋನ್ ಅಂತ ಬರುತ್ತೆ. ಇದು ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ದ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂದರೆ DRDO ಹ್ಯಾಸ್ ಡೆವಲಪ್ ದ ಆ್ಯಂಟಿ ಡ್ರೋನ್ ಸಿಸ್ಟಮ್ ಟು ನ್ಯೂಟ್ರಲೈಸ್ ದ ಎನಿಮಿ ಡ್ರೋನ್ ಅಟ್ಯಾಕ್ಸ್. ಸೊ ಡ್ರೋನ್ ಟೆಕ್ನಾಲಜೀಸ್ ಏನು ಮಾಡ್ತಾರೆ, ಕೇಪಬಲ್ ಆಫ್ ಕೌಂಟರ್ ಸ್ಟ್ರೈಕ್ ಇನ್ಕ್ಲೂಡಿಂಗ್ ದಿ ಡಿಟೆಕ್ಷನ್, ಸಾಫ್ಟ್ ಕಿಲ್ ಆ್ಯಂಡ್ ಹಾರ್ಡ್. ಸೊ ಇದು ಆಗುತ್ತೆ. ಸೊ ಇದು ಲೇಸರ್ ಬೇಸ್ಡ್ ಡೆಸ್ಟ್ರಾಯ್ ಮಾಡುತ್ತೆ ಆಫ್ ದ ಡ್ರೋನ್ನ ಡಿಸೈನ್ ಮಾಡುತ್ತೆ ಆಫ್ ದ ಎನಿಮಿ ಡ್ರೋನ್ಸ್. ಸಿಸ್ಟಮ್ ಈಸ್ ಆಲ್ರೆಡಿ ಡೆಮಾನ್ಸ್ಟ್ರೇಟೆಡ್ ಆರ್ಮ್ಡ್ ಸರ್ವಿಸ್ ಆಫ್ ದಿ ಇಂಟರ್ನಲ್ ಸೆಕ್ಯೂರಿಟಿ ಏಜೆನ್ಸೀಸ್ಗೆ ಅದನ್ನು ಮಾಡುತ್ತೆ. ಅರ್ಥ ಆಯ್ತಾ? ಸೊ ಎನಿಮಿ ಡ್ರೋನ್ಸ್ ದ ಸಿಸ್ಟಮ್ ಈಸ್ ಆಲ್ರೆಡಿ ಡಿಮಾನ್ಸ್ಟ್ರೇಟೆಡ್ ಆಫ್ ಆರ್ಮ್ಡ್ ಸರ್ವಿಸ್ ಆ್ಯಂಡ್ ಅದರ್ ಇಂಟರ್ನಲ್ ಸೆಕ್ಯೂರಿಟಿ ಏಜೆನ್ಸಿಗೆ ಕೆಲಸ ಮಾಡುತ್ತೆ. ಸೊ ಇವ್ರೇನು ಮಾಡ್ತಾರೆ, ಇಂಡಿಜಿನಿಯಸ್ DRDO ಕೌಂಟರ್ ಡ್ರೋನ್ ಟೆಕ್ನಾಲಜಿ ಈಸ್ ಟ್ರಾನ್ಸ್ಫರ್ ಟು BEL ಅಂದರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ಗೆ ಕಳಿಸುತ್ತೆ. ಆಲ್ಸೋ ಸೈಮಲ್ಟೇನಿಯಸ್ ಆಗಿ ಅದ್ರ ಜೊತೆಗೆ TOT ಕಳಿಸುತ್ತೆ. TOT ಅಂದರೆ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿಗೆ ಕಳಿಸುತ್ತೆ. ಸೊ ಇದನ್ನು ಈ ಸಿಸ್ಟಮ್ನ ಆಫರ್ ಟು ದ ಅದರ್ ಕಂಪನೀಸ್ಗೂ ಏನು ಮಾಡುತ್ತೆ, DRDO ಏನು ಮಾಡುತ್ತೆ. ಇವೆರಡು ಕೂಡ ಅಷ್ಟೇ. BEL ಏನಂದರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂದರೆ ಇದು ಕೂಡ ಒಂದು ಸಂಸ್ಥೆನೇ, ಮತ್ತು TOT ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಇದೊಂದು ಸಂಸ್ಥೆನೇ. ಸೊ ಆರ್ಮ್ಡ್ ಫೋರ್ಸಸ್ ಇನ್ಫಾರ್ಮೇಷನ್ ಇಸ್ ಶೇರ್ಡ್ ಬೈ ದ ಮಿನಿಸ್ಟ್ರಿ ಡಿಫೆನ್ಸ್ ರಿಟರ್ನ್ ರಿಪ್ಲೈ ಟು ದಿ ಕೇಸರಿ ದೇವಿ ಪಟೇಲ್ ಆ್ಯಂಡ್ ಕನಕಮಲಾ ಕಂತ್ರಾ ಇನ್ ಲೋಕಸಭಾ ಇನ್ 2018 ಜುಲೈಗೆ ಇದೇನಾಗುತ್ತೆ, ದ ಆರ್ಮ್ಡ್ ಫೋರ್ಸಸ್ ಇನ್ಫಾರ್ಮೇಷನ್ ಶೇರ್ಡ್ ಬೈ ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ಗೆ ಇದೊಂದು ಲೆಟರ್ ಬರೆದು ಹಾಕ್ತಿರ್ತಾರೆ. ಯಾರು ಹಾಕ್ತಾರೆ, ರಿಪ್ಲೈ ಟು ದಿ ಕೇಸರಿ ದೇವಿ ಪಟೇಲ್ ಮತ್ತು ಕನಕಮಲ್ ಕಂತ್ರಾ ಇನ್ ಲೋಕಸಭಾ 28 ಜುಲೈಗೆ ಇದನ್ನು ಒಂದು ಲೆಟರ್ ಬರೆದು ಹಾಕಿರ್ತಾರೆ. ಸೊ ಇದು ಕರೆಂಟ್ ಅಫೇರ್ಸಲ್ಲಿ ಇಶ್ಯೂ ಆಗುತ್ತೆ. ಸೊ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ ಇದು ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಸೊ ವಾಟ್ ಈಸ್ ಆ್ಯಂಟಿ ಡ್ರೋನ್ ಸಿಸ್ಟಮ್ ಅಂತ ನಿಮಗೆಲ್ಲ ಕಂಡಿಡಿದ್ರು ಅಂತಾರೆ. ಆ್ಯಂಟಿ ಡ್ರೋನ್ ಸಿಸ್ಟಮ್ ಅಂದರೆ ಏನು ಗೊತ್ತಾ? ಇದು ಡಿಟೆಕ್ಟ್ ಮಾಡುತ್ತೆ. ಆ್ಯಂಟಿ ಡ್ರೋನ್ ಸಿಸ್ಟಮ್ಸ್ ಅಂದರೆ ಏನು, ಡಿಟೆಕ್ಟ್ ಮಾಡುತ್ತೆ. ಯಾವ ರೀತಿ ಅಂದರೆ ಅನ್ವಾಂಟೆಡ್ ವೆಹಿಕಲ್ಸ್ ಆನ್ ಏರ್ ಅಥವಾ ಸ್ಕೈಯಲ್ಲಿ ಅನ್ವಾಂಟೆಡ್ ಏರಿಯಲ್ ವೆಹಿಕಲ್ಸ್ನ ಡಿಟೆಕ್ಟ್ ಮಾಡುತ್ತೆ. ಅಂದರೆ ಬಾಹ್ಯಾಕಾಶ ಪೂರ್ವ ಬಾಹ್ಯಾಕಾಶ ಎಲ್ಲ ನಮ್ಮದು ಆಕಾಶದಲ್ಲಿ ಏನು ಮಾಡುತ್ತೆ, ಯಾವುದೋ ಏರಿಯಲ್ ವೆಹಿಕಲ್ಸ್ ಅಂದರೆ ಈ ರೀತಿ ಡ್ರೋನ್ಸು, ಈ ರೀತಿ ಯಾವುದನ್ನ ಮಷಿನ್ ಕಳಿಸೋದು, ಯಾವುದನ್ನ ಹಕ್ಕಿ ಥರ ಮಾಡಿ ಮಷಿನ್ಸ್ ಕಳಿಸೋದು. ಸೊ ಈ ರೀತಿ ಎಲ್ಲ ಏನಾದ್ರು ಡಿಟೆಕ್ಟ್ ಆದರೆ ಏರಿಯಲ್ ಡಿಟೆಕ್ಟ್ ಮಾಡುತ್ತೆ. ಸೊ ದೇ ಆರ್ ಡೆವಲಪ್ಡ್ ಟು ಪ್ರೊಟೆಕ್ಟ್ ಏರಿಯಾ ಸಚ್ ಆಸ್ ಏರ್ಪೋರ್ಟ್ಸ್, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಸ್, ಲಾರ್ಜ್ ಪಬ್ಲಿಕ್ ಸ್ಪೇಸ್ ಸಚ್ ಆಸ್ ಸ್ಟೇಡಿಯಂ, ಮಿಲಿಟ್ರಿ ಇನ್ಸ್ಟಾಲೇಷನ್ಸ್ ಆ್ಯಂಡ್ ಬ್ಯಾಟಲ್ ಫೀಲ್ಡ್ಸ್. ಏನು ಮಾಡ್ತಾಯಿದ್ದಾರೆ ಗೊತ್ತಾ, ರೀಸೆಂಟಾಗಿ ಪಾಕಿಸ್ತಾನದವ್ರು ಏನು ಮಾಡಿದ್ರು ಅಂದರೆ ಲೈನ್ ಆಫ್ ಕಂಟ್ರೋಲಲ್ಲಿ ಏನು ಮಾಡಿದ್ರು ಅಂದರೆ
ಅವರು ಡ್ರೋನ್ಸನ್ನು ಬಿಡ್ತಾ ಇದ್ದಾರೆ. ಡ್ರೋನ್ಸ್ ಬಿಟ್ಟು ಅಲ್ಲಿರೋದೆಲ್ಲ ಇನ್ಫಾರ್ಮೇಷನ್ ತೊಗೊತಾ ಇದ್ರು. ಸೊ ಇದನ್ನು ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಉಗ್ರಗಾಮಿಗಳು ಏನೇನು ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂದರೆ ಏರ್ಪೋರ್ಟಲ್ಲಿ ಡ್ರೋನ್ ಉಪಯೋಗಿಸ್ಕೊಂಡು ಬಾಂಬ್ ಹಾಕೋಕ್ಕೆ ಟ್ರೈ ಮಾಡ್ತಾರೆ. ಮತ್ತು ಲಾರ್ಜ್ ಪಬ್ಲಿಕ್ ಪ್ಲೇಸಸ್ ಆದ ಸ್ಟೇಡಿಯಮಲ್ಲಿ ತುಂಬ ಜನ ಸೇರಿರ್ತಾರೆ. ಅಂಥದ್ರಲ್ಲೆಲ್ಲ ಡ್ರೋನ್ ಬಿಟ್ಟು ಏನು ಮಾಡ್ತಿರ್ತಾರೆ ಅವರು, ಅಂಥದ್ರಲ್ಲಿ ಡ್ರೋನ್ ಬಿಟ್ಟು ಬಾಂಬ್ ಹಾಕೋ ಚಾನ್ಸಸ್ ಇರಲಿ, ಅಲ್ಲಿರೋ ಇನ್ಫಾರ್ಮೇಷನ್ಸ್ ತೊಗೊಳೋದಾಗಲಿ ಮಾಡ್ತಾ ಇರ್ತಾರೆ. ಮತ್ತು ಮಿಲಿಟ್ರಿ ಇನ್ಸ್ಟಾಲೇಷನ್ ಮತ್ತು ಬ್ಯಾಟಲ್ ಫೀಲ್ಡ್ಸ್ ಮತ್ತು ಹಂಗೆ ಮಿಲಿಟ್ರಿ ಬೇಸಸ್ ಇರುತ್ತೆ, ಮಿಲಿಟ್ರಿ ಕ್ಯಾಂಪ್ಗಳು ಇರುತ್ತಲ್ಲ, ತುಂಬ ಜನ ಸೈನಿಕರು ಇರ್ತಾರೆ. ಸೊ ಅವ್ರ ಮೇಲೂ ಬಾಂಬ್ ದಾಳಿ ಮಾಡೋ ಸಾಧ್ಯತೆ ಇದೆ. ಅದರಿಂದ ಈ ಒಂದು ಸಿಸ್ಟಮ್ನ ಕಂಡುಹಿಡಿದ್ರೆ ಯಾವುದೇ ಉಗ್ರಗಾಮಿಗಳು ಡ್ರೋನ್ನ ಆಕಾಶದಲ್ಲಿ ಬಿಟ್ಟರೆ ಇದರಿಂದ ಈ ಮಷೀನಿಂದ ಹೊಡೆದು ಉರುಳಿಸ್ಬೋದು. ಸೊ ಇದಕ್ಕಾಗಿ ಇದನ್ನು ಡೆವಲಪ್ ಮಾಡಿರ್ತಾರೆ. ಅರ್ಥ ಆಯ್ತಾ? ನೀಡ್ ಫಾರ್ ದ ಆ್ಯಂಟಿ ಡ್ರೋನ್ ಸಿಸ್ಟಮ್ಸ್. ಹೀಗಾಗದೆ ಹೇಳ್ದಂಗೆ ಇದು ಒಂದು ಡ್ರೋನ್ ಸಿಸ್ಟಮ್. ಈಗಾಗಲೇ ನಾನು ಈಗಾಗಲೇ ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟೆ, ಇಲ್ಲಿದೆ ನೋಡಿ. ಇನ್ಕ್ರೀಸ್ಡ್ ಯೂಸ್ ಆಫ್ ಅನ್ಮ್ಯಾನ್ ಡ್ರೋನ್ಸ್ ಟು ಟಾರ್ಗೆಟ್ ಆ್ಯಂಡ್ ಡ್ರಾಪ್ ಆ್ಯಂಡ್ ಸಪ್ಲೈ ದಿ ವೆಪನ್ಸ್. ನೋಡಿದ್ರಾ, ವೆಪನ್ಸ್ ಕೂಡ ಸಪ್ಲೈ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ ಅಂತ ಮಾಡ್ತಾರೆ. ಎಕ್ಸ್ಪ್ಲೋಸಿವ್ಸ್ ಆಲ್ಸೋ, ಎಕ್ಸ್ಪ್ಲೋಸಿವ್ಸ್ ಇನ್ ದ ಸೆನ್ಸ್ ಬಾಂಬು ಅವೆಲ್ಲ. ಅಮ್ಯುನಿಷನ್ಸ್ ಅಂದರೆ ಇದು ಬುಲೆಟ್ಸು, ಗನ್ನು ಸಪ್ಲೈ ಮಾಡೋದು ಅಕ್ರಾಸ್ ದ ವೆಸ್ಟರ್ನ್ ಬಾರ್ಡರ್ಸ್. ಹೇಳಿದ್ನಲ್ಲ ಆವಾಗಲೇ, ವೆಸ್ಟರ್ನ್ ಬಾರ್ಡರ್ಸಲ್ಲಿ ಬೈ ದ ಟೆರರ್ ಗ್ರೂಪ್ಸ್ ಆಫ್ ಟು ದೇರ್ ನೆಟ್ವರ್ಕ್ ಇನ್ ಇಂಡಿಯಾ ಆ್ಯಂಡ್ ಪರ್ಟಿಕ್ಯುಲರ್ಲಿ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಸ್ಪೆಷಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸ್ಪೆಷಲಿ ನೆಟ್ವರ್ಕ್ ಬೇಸಸ್ ಆದ ಜಮ್ಮು ಮತ್ತು ಪರ್ಟಿಕ್ಯುಲರ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಂಡ್ ಪಂಜಾಬ್ ಹ್ಯಾಸ್ ರೈಟ್ ದಿ ಸೆಕ್ಯೂರಿಟಿ ಕನ್ಸರ್ನ್ಸಿಂದ ಇದು ಕಂಡುಹಿಡಿದಿರ್ತಾರೆ. ಸೊ ದೇರ್ ಫೋರ್ ಇನ್ ದ ಬಿಡ್ ಟು ಕೌಂಟರ್ ದೇರ್ ಅಟ್ಯಾಕ್ಸ್ ದ DRDO ಹ್ಯಾಸ್ ಡೆವಲಪ್ಡ್ ದಿ ಆ್ಯಂಟಿ ಡ್ರೋನ್ ಸಿಸ್ಟಮ್. ಅರ್ಥ ಆಯ್ತಾ? ನಾನು ಇವಾಗಲೇ ಇದು ಏನಕ್ಕೆ ಡ್ರೋನ್ ಸಿಸ್ಟಮ್ ಏನಕ್ಕೆ ಉಪಯೋಗಿಸ್ತಾರೆ ಅಂದರೆ ಇದೇ ಒಂದು ಕಾರಣಕ್ಕೆ. ಆವಾಗಲೇ ಹೇಳ್ದಂಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಡ್ರೋನ್ನ ಉಪಯೋಗಿಸ್ಕೊಂಡು ಡ್ರೋನ್ಸ್ನ ಉಪಯೋಗಿಸ್ಕೊಂಡು ಅಂದರೆ ಉಗ್ರಗಾಮಿಗಳ ದೇಶಗಳು ಅಥವಾ ನಮ್ಮ ದೇಶದ ವಿರುದ್ಧ ಇರೋ ದೇಶಗಳು ಏನು ಮಾಡ್ತಾರೆ, ಡ್ರೋನ್ನ ಉಪಯೋಗಿಸ್ಕೊಂಡು ಏನು ಮಾಡ್ತಾ ಇದ್ದಾರೆ, ನಮ್ಮ ದೇಶಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಲೈಕ್ ಏನು ಮಾಡ್ತಾ ಇದ್ದಾರೆ, ಬಾಂಬ್ ಡ್ರಾಪ್ ಮಾಡೋದು, ಆಮೇಲೆ ವೆಪನ್ಸ್ ಕಳಿಸ್ಕೊಳ್ಳೋದು, ಆಮೇಲೆ ಅಮ್ಯುನಿಷನ್ಸ್ ಕಳಿಸೋದು ಅಂದರೆ ಗನ್ನು, ಬುಲೆಟ್ಸು, ಇದರಿಂದ ಡ್ರೋನ್ ಮೂಲಕ ತರಿಸ್ಕೊಂಡು ವೆಸ್ಟರ್ನ್ ಬಾರ್ಡರ್ ಆದ ಜಮ್ಮು ಮತ್ತು ಕಾಶ್ಮೀರ, ಪಂಜಾಬು ಇಂಥದ್ರ ಮೇಲೆಲ್ಲ ದಾಳಿ ಮಾಡಿ ಮತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡು ಇನ್ನೂ ಏನಾರು ಉಗ್ರಗಾಮಿಗಳ ಚಟುವಟಿಕೆ ನಡೆಸಲು ಇದರಿಂದ ಏನು ಮಾಡ್ತಾ ಇದ್ದಾರೆ, ಅವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತದೆ. ಸೊ ಸೆಕ್ಯೂರಿಟಿ ಪರ್ಪಸ್, ನಮಗೋಸ್ಕರ ನಾವು ಸೆಕ್ಯೂರಿಟಿ ಆಗಬೇಕಲ್ಲ, ಭಾರತ ದೇಶದ ಇದೇ ರೀತಿ ಪ್ರತಿ ದಾಳಿ ಆಗ್ತಾ ಇದ್ದರೆ ಸೆಕ್ಯೂರಿಟಿ ಮಾಡ್ಕೋಬೇಕಲ್ವ. ಸೊ ಅದಕ್ಕೋಸ್ಕರ DRDO ಸಂಸ್ಥೆ ಏನು ಮಾಡುತ್ತೆ, ಆ್ಯಂಟಿ ಡ್ರೋನ್ ಸಿಸ್ಟಮ್ನ ಕಂಡುಹಿಡಿಯುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಆ್ಯಂಟಿ ಡ್ರೋನ್ ಸಿಸ್ಟಮ್ ಡೆವಲಪ್ಡ್ DRDO. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಮುಗೀತು. ಅರ್ಥ ಆಯ್ತಾ? ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ದ ಸಿಸ್ಟಮ್ ಕ್ಯಾನ್ ಡಿಟೆಕ್ಟ್ ದಿ ಜಾಮ್ ಮೈಕ್ರೋ ಡ್ರೋನ್ಸ್ ಅಪ್ ಟು 3 kilometers ಆ್ಯಂಡ್ ಯೂಸಸ್ ಲೇಸರ್ಸ್. ಅದರಲ್ಲಿ ಲೇಸರ್ಸ್ ಇರುತ್ತೆ, ಯೂಸ್ ಟು ಲೇಸರ್ ಬ್ರಿಂಗ್ ಡೌನ್ ದಿ ಟಾರ್ಗೆಟ್ ಅಪ್ ಟು 1 to 2.5 kilometers depending on the weightage of the laser weapon. It has radar detection range of 4 kilometers, jamming range of more than 2 kilometers and kill the range of more than 1 kilometers. ಏನಿಲ್ಲ, ಇದು ಏನು ಆ್ಯಂಟಿ ಡ್ರೋನ್ ಸಿಸ್ಟಮ್ ಏನು ಯಾವ ರೀತಿ ಡೆವಲಪ್ ಮಾಡಿ DRDO ಡೆವಲಪ್ ಮಾಡ್ತಾರೆ. ಇದು ಏನು ಮಾಡುತ್ತಂದರೆ 3 kilometers 4 kilometers ಬಾಹ್ಯಾಕಾಶದಲ್ಲಿದ್ದಾಗ 3 kilometers to 4 kilometers ಇದ್ದರೆ ಆಕಾಶದಲ್ಲಿರೋ ಡ್ರೋನ್ಗಳನ್ನ ಡಿಟೆಕ್ಟ್ ಮಾಡುತ್ತೆ ಮತ್ತು ಅದನ್ನು ಹೊಡೆದು ಉಳಿಸುತ್ತೆ ಅಂತ ಅನ್ನೋದು ಹೇಳಿದ್ದಾರೆ. ಅಷ್ಟೇ, 5 ಕಿಲೋಮೀಟರ್ನ ರೇಂಜ್ಗಳು ಹೇಳಿದ್ದಾರೆ ಇಲ್ಲಿ ಅಷ್ಟೇ. ಸೆಕೆಂಡ್ ಒನ್ ನೋಡೋಣ. ದಿ ಸಿಸ್ಟಮ್ ಅಂದರೆ ಆ್ಯಂಟಿ ಡ್ರೋನ್ ಸಿಸ್ಟಮ್ ಕ್ಯಾನ್ ಐಡೆಂಟಿಫೈ ಸಮ್ ಡ್ರೋನ್ ಥ್ರೆಟ್ಸ್ ಇನ್ಸ್ಟಂಟ್ಲಿ. ಬೇಗನೆ ಏನು ಮಾಡಿಬಿಡುತ್ತೆ, ಈ ಮಷಿನ್ ಇದೆಯಲ್ಲ, ಈ ಮಷಿನ್ಗಳು ಏನು ಮಾಡಿಬಿಡುತ್ತೆ, ಯಾವುದು ಈ ಮಷಿನ್ಸು, ಇದೇನು ಮಷಿನ್ಸ್ ಕಾಣಿಸ್ತಾ ಇದೆಯಲ್ಲ, ಈ ಮಷಿನ್ಸ್ ಏನು ಮಾಡುತ್ತೆ, ಇನ್ಸ್ಟಂಟಾಗಿ ಥ್ರೆಟ್ ಆಗಿದ್ದರೆ ಡ್ರೋನ್ಗಳನ್ನ ಪತ್ತೆ ಮಾಡುತ್ತೆ ಆ್ಯಂಡ್ ಟರ್ಮಿನೇಟ್ ದೆಮ್ ಅಂತ ಹೊಡೆದು ಉಳಿಸುತ್ತೆ. ಅದೇ ರೀತಿ ಇಟ್ ಹ್ಯಾಸ್ ಕೆಪಬಿಲಿಟಿ ಟು ಬೋತ್ ಡಿಟೆಕ್ಟ್ ಆ್ಯಂಡ್ ಡೆಸ್ಟ್ರಾಯ್ ದಿ ಡ್ರೋನ್ಸ್ ಇನ್ ದ ಏರ್ ಇಟ್ ಸೆಲ್ಫ್. ಅದೇ ಬಾಹ್ಯಾಕಾಶದಲ್ಲಿ ಈ ಡ್ರೋನ್ಸ್ನ ಇಲ್ಲಿಂದನೇ ಮಿಸೈಲ್ಸ್ ಬಿಟ್ಟು ಹೊಡೆದು ಉಳಿಸ್ಬಿಡುತ್ತೆ. ಯಾವುದು ಈ ಡ್ರೋನ್ ಸಿಸ್ಟಮ್ಸು. ಸೊ ಇದು 2ನೇ ಪಾಯಿಂಟ್ ಆಗಿರುತ್ತೆ. 3ನೇ ಪಾಯಿಂಟ್ ಹೋಗೋಣ. ಇಟ್ ಕ್ಯಾನ್ ಎಫೆಕ್ಟಿವ್ಲಿ ಕೌಂಟರ್ ದಿ ಇನ್ಕ್ರೀಸ್ಡ್ ದಿ ಡ್ರೋನ್ ಬೇಸ್ಡ್ ಆ್ಯಕ್ಟಿವಿಟಿ ಇನ್ ದ ನಾರ್ಥನ್ ಸೆಕ್ಟರ್ಸ್ ಆಫ್ ಇಂಡಿಯಾ. ನಾರ್ಥನ್ ಸೆಕ್ಟರ್ಸ್ ಆಫ್ ಇಂಡಿಯಾ ಅಂದರೆ ಜಮ್ಮು ಕಾಶ್ಮೀರ, ಪಂಜಾಬು, ಈ ರೀತಿ ವೆಸ್ಟರ್ನ್ ಬಾರ್ಡರ್ಸ್ ಇರೋದು ನಾರ್ತನ್ ಸೆಕ್ಟರ್ಸ್ಗಳಿಗೆ ಎಫೆಕ್ಟಿವ್ ಆಗಿ ಇದನ್ನು ಯೂಸ್ ಮಾಡೋಕ್ಕೆ ಸಾಧ್ಯತೆ ಇದೆ. ಬಿಕಾಸ್ ಅಲ್ಲಿಂದನೇ ಡ್ರೋನ್ಗಳು ಬೇರೆ ದೇಶದಿಂದನೇ ಡ್ರೋನ್ ಬರ್ತಾವಿದೆ. ಸೊ ಈ ಒಂದು ವೆಸ್ಟರ್ನ್ ಬಾರ್ಡರ್ಸ್ ಇರೋದು ಸ್ಟೇಟ್ಗಳಿಗೆ ಮೇನಾಗಿ ಇದನ್ನು ಯೂಸ್ ಆಗುತ್ತೆ. ಅಲ್ಲಿ ಇದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊತಾರೆ. 4ನೇ ಪಾಯಿಂಟು, ಡ್ರೋನ್ ಸಿಸ್ಟಮ್ ವಾಸ್ ಫಸ್ಟ್ ಡೆವಲಪ್ಡ್ ಇನ್ ಟು ಎ ಪ್ರೊವೈಡೆಡ್ ಸೆಕ್ಯೂರಿಟಿ ಆಫ್ ಇಂಡಿಯನ್ ರಿಪಬ್ಲಿಕ್ ಡೇ ಪೆರೇಡ್ ಇನ್ ದಿಸ್ ಇಯರ್. So the drone system was first deployed to provide the security cover to India Republic Day parade this year. ಈ ಒಂದು ಫಸ್ಟ್ ಡೆಪ್ಲಾಯ್ ಮಾಡ್ತಾರೆ, ಇದೊಂದು ಆಗಿರುತ್ತೆ. ಸೊ ಐದನೇ ಹೋಗೋಣ. ಸಿಸ್ಟಮ್ ವಾಸ್ ಆಲ್ಸೋ ಡೆಪ್ಲಾಯ್ಡ್ ಡ್ಯೂರಿಂಗ್ ದಿ ಮೋದಿ ಟ್ರಂಪ್ ರೋಡ್ ಶೋ ಇನ್ 2020 ಇನ್ ಅಹಮದಾಬಾದ್.
ಟು ಥ್ರೆಟ್ ಔಟ್ ಎನಿ ಏರಿಯಲ್ ಥ್ರೆಟ್ ಫ್ರಮ್ ದಿ ಡ್ರೋನ್ಸ್. ಸೊ ಆಲ್ರೆಡಿ ರೋಡ್ ಶೋ ಮಾಡಿದರು ಯಾರ್ಯಾರ್ದು, ಮೋದಿ ಮತ್ತು ಟ್ರಂಪು 2020 ಅಹಮದಾಬಾದ್ನಲ್ಲಿ ಏನು ಮಾಡಿದ್ರು, ಹೌದಿ ಮೋದಿ ಅಂತ ಮಾಡಿದ್ರಲ್ಲ, ಹೌದೇ ಮೋದಿ ಅಂತ ಮಾಡಿದ್ರಲ್ಲ. ಸೊ ಅಲ್ಲಿ ಈ ಒಂದು ಆ್ಯಂಟಿ ಯಾವುದು ಇದು ಏನಿದೆಯಲ್ಲ ಆ್ಯಂಟಿ ಡ್ರೋನ್ ಸಿಸ್ಟಮ್ನ ಇದನ್ನು ಅಲ್ಲಿ ಯೂಸ್ ಮಾಡಿದ್ದಾರೆ ಆಲ್ರೆಡಿ, ಇದೇನು ಹೊಸದಲ್ಲ, ಅರ್ಥ ಆಯ್ತಾ. ಸೊ ಆಲ್ರೆಡಿ ರೋಡ್ ಶೋದಲ್ಲಿ ಯೂಸ್ ಮಾಡಿರ್ತಾರೆ ಅಹಮದಾಬಾದಲ್ಲಿ. ಸೊ ಇದನ್ನು ಆಲ್ರೆಡಿ ಈ ರೀತಿ ಯೂಸ್ ಮಾಡ್ತಾರೆ, ಲೈಕ್ ಮೋದಿ ಮತ್ತು ಟ್ರಂಪ್ ಬಂದಿರ್ತಾರೆ. ಸೊ ಅಲ್ಲಿ ಯಾರನ್ನ ಇಲ್ಲೇ ಇಲ್ಲ ಅಥವಾ ಒಳಗಡೆ ದೇಶದ ಒಳಗಡೆ ಇರೋ ಉಗ್ರಗಾಮಿಗಳು ನಕ್ಸಲೈಟರ್ಸ್ ಅಂತಾರಲ್ಲ, ದೇಶದ ಒಳಗಡೆ ಇರುವ ಉಗ್ರಗಾಮಿಗಳು ನಕ್ಸಲೈಟ್ಸ್ ಅಂತ ಕರೀತಾರೆ. ಸೊ ಅವರು ಏನಾದರೂ ಡ್ರೋನ್ಸ್ ಬಿಟ್ಟು ಮೋದಿಗೆ ಅಥವಾ ಟ್ರಂಪ್ಗೆ ಜೀವ ಬೆದರಿಕೆ ಏನಾದರೂ ಇದ್ದರೆ, ಸೊ ಆ ರೀತಿ ಏರಿಯಲ್ಲಿಂದ ಅಂದರೆ ಡ್ರೋನ್ ಮೂಲಕ ಏನಾದರೂ ಅವರಿಗೆ ಅಟ್ಯಾಕ್ ಮಾಡ್ತಾರೆ, ಅಟ್ಯಾಕ್ ಡಿಟ್ಯಾಕ್ ಏನನ್ನ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ, ಇದನ್ನು ಅಲ್ಲಿ ಯೂಸ್ ಮಾಡ್ಕೊಂಡಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಆಯ್ತಾ. ಸೊ ನೆಕ್ಸ್ಟ್ ನೋಡೋಣ, ಹೌ ಡಸ್ ದ ಆ್ಯಂಟಿ ಡ್ರೋನ್ ಸಿಸ್ಟಮ್ಸ್ ಡೆವಲಪ್ಡ್ ಬೈ ದಿ DRDO ವರ್ಕ್. ಆ್ಯಂಟಿ ಡ್ರೋನ್ ಸಿಸ್ಟಮ್ಸ್ ಹೌಸಸ್ ಆಫ್ ರಡಾರ್ ದಟ್ ಹೆಲ್ಪ್ಸ್ ಇನ್ ದಿ 360-degree ಕವರೇಜ್ ಟು ಡಿಟೆಕ್ಟ್ ದಿ ಮೈಕ್ರೋ ಡ್ರೋನ್ಸ್ ಅಪ್ ಟು 4 kilometers. ಆ್ಯಂಡ್ ಎಲೆಕ್ಟ್ರೋ-ಆಪ್ಟಿಕಲ್, EO ಅಂದರೆ ಎಲೆಕ್ಟ್ರೋ-ಆಪ್ಟಿಕಲ್, ಆ್ಯಂಡ್ ಇನ್ಫ್ರಾರೆಡ್, IR ಅಂದರೆ ಇನ್ಫ್ರಾರೆಡ್ ಸೆನ್ಸರ್ ದಟ್ ಕ್ಯಾನ್ ಡಿಟೆಕ್ಟ್ ದಿ ಮೈಕ್ರೋ ಡ್ರೋನ್ಸ್ ಆಫ್ ಅಪ್ ಟು 2 kilometers ಇನ್ ಎ ಸ್ಪೆಸಿಫೈಡ್ ಡೈರೆಕ್ಷನ್ಸ್. ಸೊ ದೀಸ್ ಸೆನ್ಸರ್ಸ್ ವೇರ್ ಪೇರ್ಡ್ ವಿತ್ ದಿ ಮಷಿನ್ ವಿಷನ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಲ್ಗಾರಿದಮ್ಸ್ ಲೆಸ್ ದ್ಯಾನ್ ರಿಸ್ಕ್ ಆಫ್ ದಿ ಫಾಲ್ಸ್ ಪಾಸಿಟಿವ್ ಆ್ಯಂಡ್ ಫಾಲ್ಸ್ ನೆಗೆಟಿವ್. ನೋಡಿ ಎಷ್ಟು ಎಫೆಕ್ಟಿವ್ ಆಗಿದೆ ಅಂದರೆ ಇದು ಯಾವುದು ಆ್ಯಂಟಿ ಡ್ರೋನ್ ಸಿಸ್ಟಮ್ಸ್ ಎಷ್ಟು ಎಫೆಕ್ಟಿವ್ ಆಗಿದೆ ಅಂದರೆ ಯಾವುದು ಅಂತ ತೋರಿಸ್ಬಿಡ್ತೀನಿ. ಈ ಮಷಿನ್ ಏನಿದಾವಲ್ಲ, ಇದು ಏನಿದೆಯಲ್ಲ ಒಂದು ಜೀಪಲ್ಲಿ ಮೇಲ್ಗಡೆ ಮಷಿನ್ಸ್ ಇಟ್ಟಿದ್ದಾರಲ್ಲ, ಈ ಮಷಿನ್ಸು ಯಾವ ರೀತಿ ಅಂದರೆ ನೋಡಿ 360 ಡಿಗ್ರಿನೂ ಕವರ್ ಮಾಡುತ್ತೆ, ಮತ್ತು ಈವನ್ ಮೈಕ್ರೋ ಡ್ರೋನ್ಸ್ನು ಕೂಡ ಡಿಟೆಕ್ಟ್ ಮಾಡುತ್ತೆ. ಡಿಟೆಕ್ಟ್ ಮಾಡೋದು ಅಷ್ಟೇ ಅಲ್ಲ, ಅದನ್ನು ಹೊಡೆದು ಉಳಿಸೋದು. ಆಮೇಲೆ ಏನು ಮಾಡುತ್ತೆ, ಅದು ಏನು ಮೈಕ್ರೋ ಡ್ರೋನೇನಾ ಅಥವಾ ಅದು ಎನಿಮಿ ಡ್ರೋನಾ ಅಥವಾ ಕಿಡ್ಸ್ ಮಾಡೋ ಡ್ರೋನಾ ಅಥವಾ ನಾವು ಚಿಕ್ಕ ಮಕ್ಕಳು ಯೂಸ್ ಮಾಡ್ತೀವಲ್ಲ ಅದು ಡ್ರೋನಾ, ಅಂದರೆ ಈಗ ಯಾರೋ ಪಬ್ಲಿಕ್ದು ಡ್ರೋನ್ಗಳು ಕ್ಯಾಮ್ರಾ ಬಿಟ್ಟಿರ್ತಾರೆ, ಸೊ ಅದು ಕ್ಯಾಮ್ರಾನ ಇಲ್ವಾ ಅನ್ನೋದು ಕೂಡ ಡಿಟೆಕ್ಟ್ ಮಾಡಿ ಏನು ಮಾಡುತ್ತೆ, ಫಾಲ್ಸ್ ಪಾಸಿಟಿವ್ ಆ್ಯಂಡ್ ಫಾಲ್ಸ್ ನೆಗೆಟಿವ್ ಕೂಡ ಅದನ್ನು ಡಿಟೆಕ್ಟ್ ಮಾಡಿ ಕರೆಕ್ಟಾಗಿ ಆನ್ಸರ್ ಮಾಡುತ್ತೆ. ಬೈ ಯೂಸಿಂಗ್ ಎಲೆಕ್ಟ್ರೋ-ಆಪ್ಟಿಕಲ್, ಆಲ್ಸೋ ಯೂಸಿಂಗ್ ಇನ್ಫ್ರಾರೆಡ್ ರೇಸ್ ಸೆನ್ಸರ್ಸ್ನ ಯೂಸ್ ಮಾಡಿ ಹೇಳುತ್ತೆ, ಮತ್ತು ಎಲೆಕ್ಟ್ರೋ-ಆಪ್ಟಿಕಲ್ನ ಯೂಸ್ ಮಾಡಿ ಹೇಳುತ್ತೆ, ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಹೇಳುತ್ತೆ, ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಲ್ಗಾರಿದಮ್ಸ್ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಕರೆಕ್ಟಾಗಿ ಅದನ್ನು ಡಿಟೆಕ್ಟ್ ಮಾಡಿ ಅದು ಉಗ್ರಗಾಮಿಗಳದಂದರೆ ಟೆರರಿಸ್ಟ್ ಡ್ರೋನ್ಸ್ ಆಗಿದ್ದರೆ ಹೊಡೆದುರುಳಿಸುತ್ತೆ, ಇಲ್ಲ ಸುಮ್ಮನೆ ನಾರ್ಮಲ್ ಆಗಿರೋ ಡ್ರೋನ್ಸ್ ಇದೆ ಅಂದರೆ ಕ್ಯಾಮ್ರಾ ಡ್ರೋನ್ಸ್ ಇರುತ್ತಲ್ಲ, ಸೊ ಆ ರೀತಿ ಡ್ರೋನ್ಸ್ಗಳಿದ್ರು ಕರೆಕ್ಟಾಗಿ ಹೇಳಿ ಒಂದು ಪಾಸಿಟಿವ್ ಆಗಿ ಒಂದು ಕರೆಕ್ಟಾಗಿ ಸ್ಟೇಟ್ಮೆಂಟ್ಸೇ ಕೊಡುತ್ತೆ. ಲೈಕ್ ಕೊಟ್ಬಿಟ್ಟು ಅದನ್ನು ನಮ್ಮ ದೇಶದ ಒಳಗಡೆ ಯಾರ್ದು ಫ್ರೆಂಡ್ಲಿ ಡ್ರೋನ್ಸ್ ಇದ್ದರೆ ಅದನ್ನೇನು ಮಾಡಲ್ಲ, ಆ್ಯಂಡ್ ಟೆರರಿಸ್ಟ್ ಡ್ರೋನ್ಸ್ ಆದರೆ ಹೊಡೆದುಳಿಸುತ್ತೆ. ಸೊ ಈ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನೋಡ್ಬೋದು. ಈವನ್ ಆ್ಯಂಟಿ ಡ್ರೋನ್ಸ್ ಕೂಡ ಹೇಳುತ್ತೆ ಇದು, ಅರ್ಥ ಆಯ್ತಾ. ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಇಲ್ಲಿದೆ EO and IR is nothing but electrical, optical and infrared rays gimbals of anti-drone system combine multiple cameras into the one plywood that can be mounted to fixed site of moving vehicle. ಅರ್ಥ ಆಯ್ತಾ. ಇದೇನಿಲ್ಲ ಆಪ್ಟಿಕಲ್ ಮತ್ತು ಇನ್ಫ್ರಾರೆಡ್ ರೇಸ್ ಏನಿದೆಯಲ್ಲ ಅದರಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಮಲ್ಟಿಪಲ್ ಕ್ಯಾಮ್ರಾಸ್ ಇರುತ್ತೆ ಅದು ಡ್ರೋನ್ಗೆ. ಅಂದರೆ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಇವೆಲ್ಲ ಕ್ಯಾಮ್ರಾಸ್ ಇದೆ. ಈ ಕ್ಯಾಮ್ರಾನ ಯೂಸ್ ಮಾಡಿಕೊಂಡು ಡ್ರೋನ್ನ ಆರಾಮಾಗಿ ಡಿಟೆಕ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಮೂವಿಂಗ್ ವೆಹಿಕಲ್ ಇದ್ದರೂ ನಾವು ಡಿಟೆಕ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಪ್ರಶ್ನೆ ಕೊಡೋಣ. ಅಸ್ಟ್ರಿಕ್ ಕಾಸಸ್ ಡಿಟೆಕ್ಷನ್ ಸಿಸ್ಟಮ್ ಕಂಪೇರ್ ದ ನಾಯ್ಸ್ ಮೇಡ್ ಬೈ ದ ಡ್ರೋನ್ propulsion systems to database of the sounds. However, their accuracy can be affected by the noise of the victimity. ಸೊ ಇದು ಕೂಡ ಡಿಟೆಕ್ಷನ್ ಮಾಡುತ್ತೆ, ಸೌಂಡ್ ಕೂಡ ಇದ್ರೆ ಡಿಟೆಕ್ಟ್ ಮಾಡುತ್ತೆ. ಸೊ ಇವಾಗ ಇದು ಏನಕ್ಕೆ ಈ ಟಾಪಿಕ್ ಇವತ್ತು ಬಂತಂದರೆ 29ನೇ ಜೂನ್ ತಾರೀಕೆ ಪ್ರೈಮ್ ಮಿನಿಸ್ಟರ್ ಮೋದಿ chaired a meeting attended by the cabinet minister to expedite the process of the devising drone policy of India. It is to be noted that India doesn't have the universal policy to deal with the Raj drones. ಸೊ ನಿಮ್ಗೆ ಕೇಳ್ತಾರೆ, PM ಮೋದಿ ಒಂದು ಪ್ರಶ್ನೆ ಬರುತ್ತೆ ಕರೆಂಟ್ ಅಫೇರ್ಸ್ ಮೇಲೆ. PM ಮೋದಿ ಅಂದರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಏನು ಮಾಡ್ತಾರಂದರೆ ಡಿವೈಸಿಂಗ್ ಡ್ರೋನ್ ಪಾಲಿಸಿ ಫಾರ್ ಇಂಡಿಯಾ ಅಂತ ಯಾವಾಗ ಕಂಡಕ್ಟ್ ಮಾಡಿದ್ರು ಅಂತ ಕೇಳಿದ್ರೆ ನೀವು ಹೇಳಬೇಕಾಗಿರೋ ಡೇಟು
29 ಜೂನ್ 2021 ಅಂತ ಹೇಳಬೇಕು. ಏನು ಮಾಡ್ತಾರೆ ಅಂದರೆ ಕ್ಯಾಬಿನೆಟ್ ಮಿನಿಸ್ಟ್ರನ್ನ ಕರೆದು ಒಂದು ಪ್ರಾಸೆಸ್ ಆಫ್ ಡಿವೈಸಿಂಗ್ ಡ್ರೋನ್ ಪಾಲಿಸಿ ಆಫ್ ಇಂಡಿಯಾನ ಅದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡ್ತಾರೆ. ಸೊ ಇದು ಆಲ್ ಅಬೌಟ್ DRDO ಬಗ್ಗೆ ನಡೆಯುತ್ತೆ. ಇಟ್ ಹ್ಯಾಸ್ ಟು ಬಿ ನೋಟೆಡ್ ದಟ್ ಇಟ್ ಡಸಂಟ್ ಹ್ಯಾವ್ ಟು ಯೂನಿವರ್ಸಲ್ ಪಾಲಿಸಿ ಟು ಡೀಲ್ ವಿತ್ ದಿ ಅರ್ಜ್ ಆಫ್ ಡ್ರೋನ್ಸ್. ಈ ಡ್ರೋನ್ಸ್ಗಳು ಚಿಕ್ಕ ಪುಟ್ಟದು ಇದೆಲ್ಲ ನಾವು ಇನ್ಸೈಡ್ ಇದರಲ್ಲೇ ನೋಡ್ಕೋಬೇಕಂತ ಹೇಳ್ಬಿಟ್ಟು ಇದನ್ನು ಮೀಟಿಂಗ್ ಕರೆದು ಇದ್ರ ಬಗ್ಗೆ ಯೂನಿವರ್ಸಲ್ ಜೊತೆ ಇದನ್ನೆಲ್ಲ ಡಿಸ್ಕಸ್ ಮಾಡೋಕ್ಕಾಗಲ್ಲ, ಇಂಥ ಸಣ್ಣ ವಿಟರ್ಗಳು ಡಿಸ್ಕಸ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಇಂಡಿಯಾದಲ್ಲೇ ಕ್ಯಾಬಿನೆಟ್ ಮಿನಿಸ್ಟರ್ ಕರೆದ್ಬಿಟ್ಟು ಡ್ರೋನ್ ಪಾಲಿಸಿ ಆಫ್ ಇಂಡಿಯಾದ ಬಗ್ಗೆ, ಡಿವೈಸಿಂಗ್ ಡ್ರೋನ್ ಪಾಲಿಸಿ ಆಫ್ ಇಂಡಿಯಾದ ಬಗ್ಗೆ ಕ್ಯಾಬಿನೆಟ್ ಮಿನಿಸ್ಟರ್ ಕರೆದು ಅದನ್ನು ಮೀಟಿಂಗ್ ಮಾಡಿರ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಆ್ಯಂಟಿ ಡ್ರೋನ್ ಸಿಸ್ಟಮ್ಸ್. ಇಂಪಾರ್ಟೆಂಟ್ ಆಗಿರುತ್ತದೆ, ತಿಳ್ಕೊಳ್ಳಿ. ಇದು ಗೊತ್ತಿರಬೇಕು ನಿಮಗೆ. ರೀಸೆಂಟಾಗಿ ಇದ್ರ ಬಗ್ಗೆ ಚರ್ಚೆ ಆಗ್ತಾಯಿದೆ. ಸೊ ಈ ಮಷಿನ್ನು ಬಗ್ಗೆ ತಿಳ್ಕೊಳ್ಳಿ. ಸೊ ಥ್ಯಾಂಕ್ ಯು ಗಾಯ್ಸ್. ಯಾರು ನಮ್ಮ ಕಾಂಪಿಟೇಟಿವ್ ಕರ್ನಾಟಕ ಲೈಕ್ ಮಾಡಿ, ನಮ್ಮ ಕಾಂಪಿಟೇಟಿವ್ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಹಿಂಗೆ ಕ್ಯೂರಿಯಾಸಿಟಿ ಆಗಿರೋ ವೀಡಿಯೋಗಳು ತರ್ತಿರ್ತೀನಿ. ನಿಮಗೂ ಹೆಲ್ಪ್ ಆಗಲಿ ಮತ್ತು ಎಕ್ಸಾಮ್ಸ್ಗೂ ಹೆಲ್ಪ್ ಆಗಲಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇರ್ತೀನಿ. ಧನ್ಯವಾದಗಳು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.